ಬಟ್ಟೆ ವಿಚಾರಕ್ಕೆ ಬುದ್ಧಿ ಹೇಳಿದ್ದಕ್ಕೆ ಯುವತಿಯಿಂದ ಹಲ್ಲೆ ನಡೆಸಲಾಗಿದೆ. ಹೋಂಗಾರ್ಡ್ಗೆ ರಕ್ತ ಬರುವಂತೆ ಥಳಿಸಿದ್ದಾಳೆ ಈ ಯುವತಿ. ಕೆಆರ್ಪುರಂ ರೈಲ್ವೆ ನಿಲ್ದಾಣದ ಸರ್ಕಲ್ನಲ್ಲಿ ನಡೆದಿರುವಂತಹ ಘಟನೆ ಇದು. ಲಕ್ಷ್ಮೀ ನರಸಮ್ಮ ಅವರ ಮೇಲೆ ಯುವತಿಯೊಬ್ಬಳು ಹಲ್ಲೆ ನಡೆಸಿದ್ದಾಳೆ. ತುಂಡು ಬಟ್ಟೆಯನ್ನ ಧರಿಸಿ ರಸ್ತೆಯಲ್ಲಿ ಈ ಯುವತಿ ಬೇಕಾಬಿಟ್ಟಿ ಸುತ್ತಾಡ್ತಾ ಇರ್ತಾಳೆ. ಈ ಸಂದರ್ಭದಲ್ಲಿ ಬುದ್ಧಿ ಹೇಳೋದಕ್ಕೆ ಮುಂದಾದಾಗ ಈ ಘಟನೆ ನಡೆದಿದೆ. ಇನ್ನು ಲಕ್ಷ್ಮೀ ನರಸಮ್ಮ ಅವರ ಜುಟ್ಟು ಹಿಡಿದು ಥಳಿಸಿದ್ದಾಳೆ ಯುವತಿ. ಅಲ್ಲಿಗೆ ಗೊತ್ತಾಗುತ್ತೆ ಅವಳ ಬಟ್ಟೆಯಲ್ಲಾಗಲಿ ಅವಳ ವ್ಯಕ್ತಿತ್ವದಲ್ಲಾಗಲಿ ಎಷ್ಟರ ಮಟ್ಟಿಗೆ ಸಂಸ್ಕೃತಿ ಇದೆ ಅನ್ನೋದನ್ನ. ಇನ್ನು ನನಗೆ ಬುದ್ಧಿ ಹೇಳೋಕೆ ನೀನು ಯಾರು ಅಂತ ಏಜ್ ಆಗಿದೆ ವಯಸ್ಸಾದಂಥ ವ್ಯಕ್ತಿ ಅನ್ನೋದು ನೋಡದೆ ಆಕೆ ಹಲ್ಲೆಯನ್ನು ನಡೆಸಿದ್ದಾಳೆ. ಯುವತಿಯ ನಡತೆಗೆ ಸಾರ್ವಜನಿಕರಿಂದ ಆಕ್ರೋಶ ವ್ಯಕ್ತವಾಗಿದೆ. ಅಲ್ಲೇ ಇದ್ದಂಥ ಮಹಿಳೆ ಹೇಳ್ತಾರೆ, ಇಷ್ಟರ ಮಟ್ಟಿಗೆ ತುಂಡು ಬಟ್ಟೆ ಧರಿಸಿ ಇಲ್ಲಿ ಜನ ಇರೋ ಕಡೆ ಓಡಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ಅಲ್ಲಿದ್ದಂಥ ಹೋಮ್ ಗಾರ್ಡ್ ಒಬ್ರು ಹೇಳ್ತಾರೆ. ಅದಕ್ಕೆ ಕುಪಿತಗೊಂಡಂಥ ಆಕೆ ನನ್ನ ಬಟ್ಟೆ ನನ್ನ ಇಷ್ಟ, ನೀವ್ಯಾರು ಕೇಳೋಕೆ ಅಂತ ಹೇಳಿ ಬೇಕಾಬಿಟ್ಟು ಮನಸ್ಸು ಇಚ್ಛೆ ಥಳಿಸಿದ್ದಾಳೆ. ಆದರೂ ಅಲ್ಲಿ ಆ ಒಂದು ಸಂದರ್ಭದಲ್ಲಿ ಅಲ್ಲಿದ್ದಂಥ ಜನತೆ ಬಂದು ಅದನ್ನು ತಡೆಯುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಈ ದೃಶ್ಯ ಕಂಡು ಬಂದಿರೋದು ಕೆಆರ್ಪುರಂ ರೈಲ್ವೆ ಸ್ಟೇಷನ್ನ ಸರ್ಕಲ್ನಲ್ಲಿ. ಲಕ್ಷ್ಮೀ ನರಸಮ್ಮ ಅನ್ನುವಂಥವರ ಮೇಲೆ ಯುವತಿಯೊಬ್ಬಳು ಹಲ್ಲೆಯನ್ನು ನಡೆಸಿದ್ದಾಳೆ. ತುಂಡು ಬಟ್ಟೆ ಧರಿಸಿ ರಸ್ತೆಯಲ್ಲಿ ಬೇಕಾಬಿಟ್ಟು ಸುತ್ತಾಡ್ತಾ ಇರ್ತಾಳೆ. ಈ ಸಂದರ್ಭದಲ್ಲಿ ಬುದ್ಧಿ ಹೇಳೋದಕ್ಕೆ ಮುಂದಾದಾಗ ಈ ಘಟನೆ ಜರುಗಿದೆ. ನೋಡಿದ್ಯಾ, ನನ್ನೇನು ಒಬ್ಳು ಹಿಂಗೆ ಮಾಡಿದ್ದಾಳೆ. ಹಾಯ್, ಯಾಕೆ ಹೊಡಿದ್ಯಾ ಅವಳಿಗೆ? ನೀನು ಕರೆಕ್ಟಾಗಿರು, ರಕ್ತ ಎಲ್ಲ ಬಂದ್ಬಿಡ್ತು. ನೋಡಿದ್ಯಾ ನಾನು ಏನು ಇಟ್ಕೊಳ್ಳಿ, ನಾನು ಎಣ್ಣೆ ಕೂಡ ಒಬ್ಳು ನನಗೆ ಹಿಂಗೆ ಹೊಡೆದ್ಲು. ನೋಡು ಏಯ್ ಇಂದ ಹೊಡಿರು. ಹೊಡಿಬೇಡ ನೀನು, ಹೊಡಿಬೇಡ. ಬಿಡ್ಸ್ರ